ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ BF ಚಂದ್ರ. ಸದ್ಯ ಧರ್ಮಸ್ಥಳದ ಹೆಸರು ಇಡೀ ರಾಜ್ಯದಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಒಬ್ಬ ಅನಾಮಿಕ ಬಂದು ಅಸ್ಥಿಪಂಜರದ ಸಮೇತ ದೂರನ್ನು ಕೊಟ್ಟು 1995ರಿಂದ 2014ರವರೆಗೂ ನೇತ್ರಾವತಿ ನದಿಯ ದಡದಲ್ಲಿ ನಾನು ಸಾಕಷ್ಟು ಶವಗಳನ್ನು ಮಣ್ಣು ಮಾಡಿದ್ದೀನಿ, ಅದರಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳೇ ಜಾಸ್ತಿ ಇದ್ರು ಅನ್ನೋ ಒಂದು ದೂರನ್ನು ಕೊಟ್ಟಿದ್ದಾನೆ. ಇದರ ಬಗ್ಗೆ FIR ಕೂಡ ದಾಖಲಾಗಿದೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ಇಷ್ಟೊಂದು ಗಂಭೀರವಾದಂಥ ವಿಚಾರ ಮುನ್ನೆಲೆಗೆ ಬಂದಿದ್ರು, ಇದಕ್ಕೂ ತನಗೂ ಯಾವುದೇ ಸಂಬಂಧ ಇಲ್ಲ, ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು ಅನ್ನೊಂದು ಆರ್ಕೆ ಉತ್ತರವನ್ನು ಕೊಟ್ಟು ಏನೂ ಗೊತ್ತಿಲ್ಲದಂತೆ ಒಂದು ಜಾಣ ಮೌನವನ್ನು ವಹಿಸ್ತಾ ಇದೆ. ಹಾಗಾದರೆ ದೇವೇಗೌಡರ ಕುಟುಂಬಕ್ಕೆ ಒಂದು ನ್ಯಾಯ, ಧರ್ಮಸ್ಥಳಕ್ಕೆ ಒಂದು ನ್ಯಾಯ ಅನ್ನೋ ಅನುಮಾನ ಈಗ ಜನರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಎಲ್ಲಿಯ ಧರ್ಮಸ್ಥಳದ ಪ್ರಕರಣಗಳು ಅಥವಾ ಎಲ್ಲಿಯ ದೇವೇಗೌಡರ ಕುಟುಂಬ, ಇದಕ್ಕೂ ರಾಜ್ಯ ಸರ್ಕಾರ ಏನು ಅನ್ಯಾಯ ಮಾಡ್ತು ಅನ್ನೋ ಒಂದು ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇದ್ರೆ ಈ ವಿಡಿಯೋದಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳನ್ನು ಹೇಳ್ತೀನಿ, ಕೇಳ್ತಾ ಹೋಗಿ. ಎಸ್ ವೀಕ್ಷಕರೇ, ಈಗ ದೊಡ್ಡ ಮಟ್ಟದ ಸದ್ದು, ಅದು ಇಡೀ ರಾಜ್ಯ ಅಲ್ಲ, ಇಡೀ ಭಾರತ ಇತ್ತ ಕಡೆ ತಿರುಗಿ ನೋಡ್ತಾ ಇದೆ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಯಾಕಂತಂದರೆ, ಒಬ್ಬ ಅನಾಮಿಕ ವ್ಯಕ್ತಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಕೊಡ್ತಾನೆ. 2014ರವರೆಗೂ 1995ರಿಂದ ನಾನಿಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೆ. ಈ ವೇಳೆಯಲ್ಲಿ ನಾನು ನೇತ್ರಾವತಿ ನದಿ ದಡದಲ್ಲಿ ಅಲ್ಲಿಯ ಒಂದು ದಣಿಗಳು ಹೇಳಿದಂತೆ ಸಾಕಷ್ಟು ಶವಗಳನ್ನು ಹೂತಿಟ್ಟಿದ್ದೀನಿ. ಇದರಲ್ಲಿ ಹೆಣ್ಮಕ್ಳು, ಮಹಿಳೆಯರು, ಅಪ್ರಾಪ್ತ ಹೆಣ್ಣು ಮಕ್ಕಳಿದ್ರು ಅಂತೇಳಿ ಆರೋಪವನ್ನು ಮಾಡಿ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಅದು ಒಂದು ಅಸ್ಥಿ ಪಂಜರದ ಜೊತೆ ಬಂದು ಹೀಗಾಗಿ ಸಾಕಷ್ಟು ಚರ್ಚೆಗೆ ಒಳಗಾಗ್ತಾ ಇದೆ ವಿಚಾರ. ಯಾಕೆ ರಾಜ್ಯ ಸರ್ಕಾರ ಕಣ್ಮುಚ್ಚಿಕೊಳ್ತಿದೆ, SITಯನ್ನು ರಚನೆ ಮಾಡಬೇಕು ಅಂತಂತೇಳಿ ಒಂದಷ್ಟು ಒತ್ತಡಗಳು ಬರ್ತಾ ಇದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಒಂದು ಪತ್ರವನ್ನು ಬರೀತಾರೆ ರಾಜ್ಯ ಸರ್ಕಾರಕ್ಕೆ, ಕೂಡಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು SITಯನ್ನು ರಚನೆ ಮಾಡಿ ಅಂತೇಳಿ. ಆದರೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾ ಹೇಳ್ತಾರೆ, ಇದಕ್ಕೆ ಸಂಬಂಧಿಸಿದಂತೆ ದೂರು ಆ ವ್ಯಕ್ತಿ ಕೊಟ್ಟಿಲ್ಲ, ಆತನ ಪರವಾಗಿ ವಕೀಲರು ಕೊಟ್ಟಿದ್ದಾರೆ, ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹಾಗಾದ್ರೆ ನೀವು ದೇವೇಗೌಡರ ಕುಟುಂಬದ ವಿಚಾರದ ಸಂದರ್ಭದಲ್ಲಿ ಇದೇ ರೀತಿ ನಡೆದುಕೊಂಡ್ರ? ಎಸ್, ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗಳು ಹರಿದಾಡಿದ್ವು, ಆ ಒಂದು ಪ್ರಕರಣದಲ್ಲಿ ಖುದ್ದು ಈ ರಾಜ್ಯದ CM ಸಿದ್ದರಾಮಯ್ಯನವರು ಒಂದು ವಿಚಾರವನ್ನು ಪ್ರಕಟಣೆ ಮಾಡ್ತಾರೆ. ಈ ಒಂದು ಪ್ರಕರಣದಲ್ಲಿ ನಾವು SITಯನ್ನು ರಚನೆ ಮಾಡ್ತಾ ಇದ್ದೀವಿ ಅಂತೇಳಿ ಖುದ್ದು ಟ್ವೀಟ್ ಮಾಡೋ ಮುಖಾಂತರ ಅನೌನ್ಸ್ ಮಾಡ್ತಾರೆ CM ಸಿದ್ದರಾಮಯ್ಯನವರು. ಹಾಗಾದರೆ ಆಗ ಏನು ನಿಮ್ಮ ಏನು ಈ ಒಂದು ಆದೇಶ ಇತ್ತು, ಇಡೀ ರಾಜ್ಯ ಈ ವಿಚಾರದಲ್ಲಿ ಸಂತೋಷವನ್ನು ಪಡ್ತು. ಯಾಕಂತಂದರೆ ಹಾಸನದಲ್ಲಿ ಹೆಣ್ಮಕ್ಳಿಗೆ ಆಗಿದ್ದಂಥ ಅನ್ಯಾಯವನ್ನು ಪ್ರಶ್ನೆ ಮಾಡೋದಕ್ಕೆ ನೀವುಗಳು ಏನು ಒಂದು SITಯನ್ನು ರಚನೆ ಮಾಡಿದ್ರಿ, ಇದರಿಂದಾಗಿ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿದ್ರು, ವಾಪಸ್ ಬಂದರು, ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಲಾಯಿತು. ಇದುವರೆಗೂ ಆ ವ್ಯಕ್ತಿಗೆ ಬೇಲ್ ಸಿಕ್ಕಿಲ್ಲ, ಸುಪ್ರೀಂ ಕೋರ್ಟ್ವರೆಗೂ ಹೋದ್ರೂ ಸಹ ಇದುವರೆಗೂ ಅವ್ರಿಗೆ ಜಾಮೀನು ಸಿಕ್ಕಿಲ್ಲ ಅನ್ನೋದು ಗಮನಾರ್ಹ ವಿಚಾರ. ಈ ರೀತಿಯಾಗಿ ಒಬ್ಬ ಮಾಜಿ ಪ್ರಧಾನಿಗಳ ಕುಟುಂಬ, ಅದು ಒಬ್ಬ MP ವಿರುದ್ಧವಾಗಿ ನೀವು ಇಷ್ಟು ಖಡಕ್ಕಾಗಿ ನಡೆದುಕೊಂಡಂಥ ಸರ್ಕಾರ, ಈಗ ಆ ಒಬ್ಬ ವ್ಯಕ್ತಿ ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾನೆ. ಅದು ಏನು ಧಾರ್ಮಿಕ ಕ್ಷೇತ್ರ, ಪವಿತ್ರ ಕ್ಷೇತ್ರ ಅಂತೇಳಿ ಕರೆಸ್ಕೊಳ್ಳುವಂಥ ಧರ್ಮಸ್ಥಳ ನೇತ್ರಾವತಿಯ ದಡದಲ್ಲಿ 1995ರಿಂದ 2014ರವರೆಗೂ ನಾನು ನೂರಾರು ಹೆಣ್ಣು ಮಕ್ಕಳನ್ನು ಮುಚ್ಚಿ ಹಾಕಿದ್ದೀನಿ, ಹೂತು ಹಾಕಿದ್ದೀನಿ. ಅದು ಕೆಲವರು ಅಲ್ಲಿ ನನಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ರು, ನಾನು ಯಾರ ಹತ್ರ ಕೆಲಸ ಮಾಡ್ತಾ ಇದ್ದೆ ಅವರು ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ರು ಅಂತೇಳಿ ದೂರನ್ನು ಕೊಡ್ತಾನೆ. ಅದಕ್ಕೆ ಜೊತೆಗೆ ಒಂದು ಅಸ್ಥಿ ಪಂಜರವನ್ನು ಕೂಡ ತೆಗೆದುಕೊಂಡು ಬರ್ತಾನೆ. ಅದನ್ನು ಈಗ FSLಗೆ ಕಳಿಸಲಾಗಿದೆ. ಇಷ್ಟು ದೊಡ್ಡ ಪ್ರಮಾಣ, ಅದು ನೂರಾರು ಹೆಣ್ಣು ಮಕ್ಕಳನ್ನು ಅಂತ ಪವಿತ್ರ ಕ್ಷೇತ್ರದಲ್ಲಿ ನೇತ್ರಾವತಿ ನದಿ ದಡದಲ್ಲಿ ಹೂತು ಹಾಕಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಅಂತಂದ್ರೆ ಏನು ನಿಮಗೆ ನೋವು ಅಂತ ಗೊತ್ತಾಗ್ತಾ ಇಲ್ಲ SITಯನ್ನು ರಚನೆ ಮಾಡೋದಕ್ಕೆ. ನಿಜಕ್ಕೂ ಸರ್ಕಾರಕ್ಕೆ ಈ ವಿಚಾರದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಅಥವಾ ಹೆಣ್ಮಕ್ಳಿಗೆ ಏನೋ ನಾವು ಸ್ತ್ರೀ ಶಕ್ತಿ ಯೋಜನೆಗಳನ್ನು ಕೊಟ್ಟಿದ್ದೀವಿ, ಅವರಿಗೆ ಸ್ತ್ರೀ ಶಕ್ತಿ ಸಂಘಗಳಿಗೆ ಸಾಲವನ್ನು ಕೊಡ್ತೀವಿ ಅಂತ ಹೇಳ್ಕೊಳ್ಳೋದಲ್ಲ, ಇಷ್ಟೊಂದು ಜನ ಹೆಣ್ಮಕ್ಳು ಮಣ್ಣಾಗಿದೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಕೇಳಿ ಬರ್ತಾ ಇದೆ. ಜೊತೆಗೆ ಈ ವಿಚಾರ ನಿಜ ಆಗಿದ್ದೇ ಆದರೆ ಇಡೀ ರಾಜ್ಯದ ಜನತೆ, ರಾಜ್ಯದ ಕಾನೂನು ಸುವ್ಯವಸ್ಥೆ, ಇಡೀ ಭಾರತದ ಎದುರು ತಲೆ ತಗ್ಗಿಸಿ ನಿಂತ್ಕೊಳ್ಬೇಕಾಗುತ್ತೆ. ಅದು ಏನು ಪವಿತ್ರ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರದಲ್ಲಿ ಇಂಥ ಘಟನೆ ನಡೆದಿದೆ ಅಂತ ಗೊತ್ತಾದರೆ ಇಡೀ ಭಾರತದ ಎದುರು ನಮ್ಮ ರಾಜ್ಯ ತಲೆ ತಗ್ಗಿಸಬೇಕಾದಂಥ ಸನ್ನಿವೇಶ ಸೃಷ್ಟಿಯಾಗುತ್ತೆ. ಇಷ್ಟೆಲ್ಲ ಗಂಭೀರತೆ ಈ ಒಂದು ಪ್ರಕರಣಕ್ಕೆ ಇದ್ದಾಗಲೂ ಸಹ ರಾಜ್ಯ ಸರ್ಕಾರ ಮಾತ್ರ ಇದನ್ನು SITಗೆ ಕೊಡೋದಕ್ಕೆ ಯಾಕೆ ಹಿಂದೇಟಾಗ್ತಾ ಇದೆ? ಇವತ್ತು ಇಡೀ ರಾಜ್ಯದ ಜನರು ಪ್ರಶ್ನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಇದೇ ವಿಚಾರಕ್ಕೆ. ಏನು ಒಂದು ರಾಜಕೀಯ ಸಂಚಲನ ಅಥವಾ ರಾಜಕೀಯ ವಿಚಾರಗಳು ಯಾವುದೇ ಒಂದು ಸಣ್ಣ ಹೇಳಿಕೆಯನ್ನು ಕೊಟ್ಟರೆ
ಪುಂಖಾನುಪುಂಖವಾಗಿ ಮಿನಿಸ್ಟರ್ಗಳು ರಿಯಾಕ್ಟ್ ಮಾಡೋದು ಏನು ಹೇಳ್ತೀಯ, ಅಪೋಸಿಷನ್ ಅವ್ರು ರಿಯಾಕ್ಟ್ ಮಾಡೋದು ಹೇಳ್ತೀರಿ. ನಾನು ಕೇವಲ ರಾಜ್ಯ ಸರ್ಕಾರಕ್ಕೆ ಮಾತ್ರ ಹೇಳ್ತಾ ಇಲ್ಲ, ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ BJP ಏನು ಮಾಡ್ತಾ ಇದೆ, ಪ್ರತಿ ವಿಚಾರದಲ್ಲೂ ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮೂಢ ವಿಚಾರ ಆದಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ವಿರುದ್ಧ ನೀವು ಎಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಮಾಡಿದ್ರಿ. ಮತ್ತೆ ಹಿಂದೂ ಕಾರ್ಯಕರ್ತರ ಹತ್ಯೆಗಳಾದಂಥ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಕೋಮುಗಲಭೆ ಸೃಷ್ಟಿಯಾದಂಥ ಸಂದರ್ಭದಲ್ಲಿ BJP ಒಬ್ಬ ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಎಷ್ಟು ಜನರನ್ನು ಪ್ರಶ್ನೆ ಮಾಡಿದ್ರಿ, ಎಷ್ಟು ಹೋರಾಟಗಳನ್ನು ಮಾಡಿದ್ರಿ. ಆದರೆ ಈಗ ಇಷ್ಟೊಂದು ದೊಡ್ಡ ಗಂಭೀರವಾದಂಥ ಆರೋಪ ಕೇಳಿ ಬರ್ತಾ ಇದೆ. ವಿರೋಧ ಪಕ್ಷವಾಗಿ BJP ಏನು ಮಾಡ್ತಾ ಇದೆ, ಅಥವಾ ಇನ್ನು ಪ್ರತಿಪಕ್ಷವಾಗಿರ್ತಕ್ಕಂಥ JDS ಏನು ಮಾಡ್ತಾ ಇದೆ, ರಾಜಕೀಯ ನಾಯಕರುಗಳು ಏನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ, ಈ ಸಮಾಜವಾದ ಸರ್ವರಿಗೂ ಸಮಪಾಲು ಸಮನ್ಯಾಯ ಅಂತೇಳಿ ಪದೇ ಪದೇ ತಮ್ಮ ಭಾಷಣಗಳಲ್ಲಿ ಹೇಳ್ತಾ ಇರ್ತಾರೆ. ಆದರೆ ಈಗ ಇಷ್ಟು ಸಾವಿರಾರು ಹೆಣ್ಮಕ್ಳನ್ನ ಊತು ಹಾಕಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ನಾನು ಸಾಕ್ಷಿ ಇದ್ದೀನಿ, ನಾನು ಹೇಳಿಕೆ ಕೊಡ್ತೀನಿ, ನಾನು ಅದರ ವಿರುದ್ಧವಾಗಿ ಸಾಕ್ಷಿ ಹೇಳ್ತೀನಿ ಅಂತೇಳಿ ಒಬ್ಬ ಮುಂದೆ ಬಂದಿದ್ರೆ ಒಂದು SITಯನ್ನು ರಚನೆ ಮಾಡಿ ಇದರಲ್ಲಿ ಯಾರದೇ ತಪ್ಪಿರಲಿ ಅಥವಾ ತಪ್ಪಿಲ್ಲದೆ ಇರಲಿ ಅಥವಾ ಏನು ಈಗ ಆರೋಪಿಸಲಾಗ್ತಾ ಇದೆ ಅವ್ರ ವಿರುದ್ಧ ಮಾಡ್ತಾ ಇರ್ತಕ್ಕಂಥ ಷಡ್ಯಂತ್ರವೇ ಆಗಿರಲಿ, ಅದನ್ನು ಪ್ರಖರವಾಗಿ ಪರಿಣಾಮಕಾರಿಯಾಗಿ ತನಿಖೆಯನ್ನು ಮಾಡಬೇಕಾದಂಥ ಜವಾಬ್ದಾರಿ ರಾಜ್ಯದ ಜನರಿಗೆ, ಈ ಪ್ರಕರಣದ ವಾಸ್ತವತೆ ಏನು ಅನ್ನೋದನ್ನ ತಿಳಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಏನು ಅಂತೇಳಿ ಇವತ್ತು ಈ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಬಿಟ್ಕಾಯಿನ್ ಕೇಸಲ್ಲಿ SIT ಮಾಡ್ತೀರಿ, ಪ್ರಜ್ವಲ್ ರೇವಣ್ಣ ಕೇಸಲ್ಲಿ SIT ಮಾಡ್ತೀರಿ, PSI ಸ್ಕ್ಯಾಮಲ್ಲಿ ನ್ಯಾಯಾಂಗ ತನಿಖೆಗೆ ಕೊಡ್ತೀರಿ, ಜೊತೆಗೆ ಏನು ಕೊರೋನಾ ಅವಧಿಯಲ್ಲಿ ಮೆಡಿಕಲ್ ಹಗರಣಗಳಿಗೆ ಸಂಬಂಧಿಸಿದಂತೆ ಒಂದು ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ತನಿಖೆಗೆ, ನ್ಯಾಯಾಂಗ ತನಿಖೆಗೆ ಆದೇಶ ಮಾಡ್ತೀರಿ. ಇಷ್ಟೆಲ್ಲ ಮಾಡುವಂಥ ರಾಜ್ಯ ಸರ್ಕಾರಕ್ಕೆ ನೂರಾರು ಅಪ್ರಾಪ್ತ ಹೆಣ್ಣು ಮಕ್ಕಳು ಅತ್ಯಾಚಾರ ಆಗಿ ಕೊಲೆಯಾಗಿ ಅವರನ್ನು ಮಣ್ಣು ಮಾಡಲಾಗಿದೆ ಅನ್ನೋ ವಿಚಾರ ನಿಮ್ಮ ಮುನ್ನೆಲೆಗೆ ಬಂದರೂ ಒಂದು SITಯನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ನಿಜಕ್ಕೂ ರಾಜ್ಯ ಸರ್ಕಾರಕ್ಕೆ ಇದಕ್ಕಿಂತ ನಾಚಿಕೆಗೇಡಿನ ಪರಿಸ್ಥಿತಿ ಇನ್ನೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಈ ಒಂದು ಪ್ರಕರಣದಲ್ಲಿ ಯಾರು ತಪ್ಪು ಮಾಡಿರಲಿ ಅಥವಾ ಏನು ಆರೋಪಿತರ ವಿರುದ್ಧ ಷಡ್ಯಂತ್ರ ಆಗಿರಲಿ, ಯಾವುದೇ ಇರಲಿ ವಿಚಾರ ಇರಲಿ, ಅದನ್ನು ಜನರಿಗೆ ಈ ಪ್ರಕರಣದಲ್ಲಿ ಏನು ವಾಸ್ತವತೆ ಅನ್ನೋದನ್ನು ತಿಳಿಸಬೇಕಾದಂಥ ಜವಾಬ್ದಾರಿ ಸರ್ಕಾರದ ಮೇಲೆ ಇರತಕ್ಕಂಥದ್ದು. ನಿಜಕ್ಕೂ ಈ ಸರ್ಕಾರಕ್ಕೆ ಒಂದು ಚೂರಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಕೂಡಲೇ ಈ ಪ್ರಕರಣದ ವಾಸ್ತವತೆಯನ್ನು ತಿಳಿಸೋದಕ್ಕೆ ಯಾವೆಲ್ಲ ಕ್ರಮಗಳಾಗಬೇಕೋ ಅದನ್ನು ಈ ಕೂಡಲೇ ಮಾಡಬೇಕು. ಇಲ್ಲದೇ ಇದ್ದರೆ ಇದು ಮುಂದೊಂದು ದಿನ ದೊಡ್ಡ ಹೋರಾಟ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬಿಟ್ .live ಅನ್ನು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬಿಟ್ .live.